ಅಕ್ಷಯ್ ನಾಯ್ಕ್ ಅಂತ ಕಾರವಾರ ಸಬ್ ರೀಜನಲ್ ಸೈನ್ಸ್ ಸೆಂಟರಿಂದ ಬಂದಿರೋದು ಮತ್ಸ್ಯ ಮೇಳಕ್ಕೆ. ಇಲ್ಲಿರೋದು ಲೋವರ್ ಜಾ ಬೇಬಿ ವೇಲ್ ಮರಿ ತಿಮ್ಮಿಂಗೆಲದ ಕೆಳಗಿಂದ ಹೊಡೆ, ಅದು ಒನ್ ಸೈಡ್ ಇದು ನಮಗೆ 2022ದಲ್ಲಿ ಕಾರವಾರ ಠಾಕೂರ್ ಬೀಚಲ್ಲಿ ಸಿಕ್ಕಿರುವಂಥದ್ದು. ಈ ವೇಲೆಲ್ಲ 100-120 ವರ್ಷ ತನಕ ಬದುಕಿರ್ತದೆ. ಇದು ಒಂದು ಜಾ ಕೆಳಗಡೆ, ಇದು ಶೆಲ್ ಗೊತ್ತಿರ್ಬೋದು. ಅಂದಾಜು ಎಷ್ಟು ವರ್ಷ ಇರ್ಬೋದು ಸರ್ ಇದಕ್ಕೆ? ಇದು ನನ್ನ ಪ್ರಕಾರ ಬೇಬಿ ವೇಲ್ 40-45 ವರ್ಷ ಇರ್ಬೋದು. ಮತ್ತು ಲೈಫ್ ಸ್ಪ್ಯಾನ್ 100-120 ವರ್ಷ ಇರುತ್ತಲ್ಲ ಇದಕ್ಕೆ. ಇಲ್ಲಿರೋದು ಬೇರೆ ಬೇರೆ ಜಾತಿದು ವೇಲ್. ನಮ್ಮ ಕಡೆ ನಮ್ಮ ಕೋಸ್ಟಲಲ್ಲಿ ಸಿಗೋದು ಸ್ಪಾಮ್ ವೇಲು, ಹಂಪ್ ಬ್ಯಾಕ್ ವೇಲು ಮತ್ತು ಬಲಿನ್ ವೇಲ್ ಅನ್ನೋ. ಇದು ಶೆಲ್. ನಮ್ಮ ಹೆಸರು ಕೃಷ್ಣಮೂರ್ತಿ ಅಂದ್ಬಿಟ್ಟು ನಾವು ಮೀನುಗಾರಿಕೆ ಡಿಪಾರ್ಟ್ಮೆಂಟಿಂದ ಬಂದಿರೋದು. ಇಲ್ಲಿ ಥರ ನಟ್ಗಳು ಹಾಕಿದ್ದೀವಿ. ಇಲ್ಲಿ ಕಲರ್ ಹಾಕಿ ಮುಂದೆ ಬಂದಿದ್ದು ನೋಡಿ, ಇಲ್ಲಿ ತೋರಿಸ್ತೀನಿ. ಇದು ಫಿಶ್ ನೆಟ್ ಬಂದಿದ್ದು. ಇದು ಒಂದು 2 kg-ಯಿಂದ 4 kg-ವರೆಗೂ ಬೀಳುತ್ತೆ ಈ ಫಿಶಲ್ಲಿ. ಇದೆ ನೋಡಿ, ಇದು ಕೂಳೆ ಥರ ಅಂದ್ಬಿಟ್ಟು, ಇದು ಮಂಕ್ರಿ ಥರ. ಇದು ಈ ಮೀನು ನೀರು ಕಮ್ಮಿ ಆಗಿರುತ್ತಲ್ಲ ಅಂಥ ಜಾಗದಲ್ಲಿ ನೋಡಿ ಈ ಥರ ಹಾಕಿದ್ದು. ಇದರಲ್ಲಿ ಇಟ್ಕೊಳೋದು ಹಿಂಗೆ ಈ ಥರ ನೆಟ್ಟಲ್ಲಿ ಕೈ ಒಳಗೆ ಹಾಕಿ ಹಿಂಗೆ ಮುಂದೆಗಡೆ ಆ ಫಿಶ್ ಇದ್ದರೆ ಹುಡುಕ್ಬಿಟ್ಟು ಕೈ ಹಿಡ್ಕೊಂಡು ಮೇಲಕ್ಕೆ ಬರೋದು. ಹಂಗೆ ಬನ್ನಿ ಸರ್ ಹಂಗೆ ಕುತ್ಕೊಳ್ಳಿ ಹಿಂಗೆ ಸ್ವಲ್ಪ ಸರ್ ಬನ್ನಿ. ಇದು ಕ್ಯಾಶ್ ನಟ್ ಅಂದ್ಬಿಟ್ಟಿದ್ದು. ಇದು ಬಂದು 2 kg-ಯಿಂದ 10 kg-ವರೆಗೂ ಬರುತ್ತೆ ಫಿಶ್ ನಟ್ಟಲ್ಲಿ. ಇದರಲ್ಲಿ ಒಂದೊಂದು ಥರ ಒಂದೊಂದು ಬಗೆ ನಟ್ಟಿದೆ. ಇಲ್ಲೊಂದು ನಟ್ಟಿದೆ ನೋಡಿ, ಇದು ಸರ್ ಕೈ ಎತ್ತಿ ಸಲ್ಲಿಯ ನೋಡಿ. ಇದು ಪ್ರೈಸಸ್ ಎಲ್ಲ ಎಷ್ಟು ಬರುತ್ತೆ ಸರ್ ಈಗ ಜನರಿಗೆ? ಇದು 1 kg ಬಂದು 800-900 ಗ್ರಾಮ್ ಇರ್ತದೆ. 800 ರೂಪಾಯಿಂದ 1000 ರೂಪಾಯಿ ಇದೆ, 700 ರೂಪಾಯಿ ಇದೆ, 2000 ರೂಪಾಯಿ ಥರವರೆಗೆ ಇದೆ. ಇಲ್ಲಿ ಕ್ವಾಲಿಟಿ ಮೇಲೆ ಡಿಫ್ರೆನ್ಸ್. ಇದು ಮೀನು ತುಂಬ ಚೆನ್ನಾಗಿ ಬೀಳುತ್ತೆ. ಅದರಲ್ಲಿ ಕಾಣಿಸೋದಿಲ್ಲ ಜಲ್ದಿ. ಇದೇನಾಗುತ್ತೆ ಅಂದರೆ ಮೀನು ಜಲ್ದಿ ಬೀಳುತ್ತೆ, ಬಾಳಿಕೆ ಕಮ್ಮಿ. ಈಗ ನೀವು ಮೀನು ಬಿಟ್ಟು ಬಿದ್ದೋಗುತ್ತೆ ಜೋರಾಗೆ, ಜಾಸ್ತಿ ದಿವಸ ಬಾಳಿಕೆ ಬರೋಲ್ಲ. ಮೀನು ಜಲ್ದಿ ಇಟ್ಕೊಂಬೋದಿದೆ ಸರ್. ನೋಡಿ ಇದೆಲ್ಲ ಒಂದೊಂದು ಥರ ಬಲೆ ನೋಡಿ. ಇದು ಕ್ಯಾಶ್ ನಟ್ ಅಂದ್ಬಿಟ್ಟಿದ್ದು. ಇದರಲ್ಲಿ 50 ಗ್ರಾಮಿಂದ ಹಿಡ್ಕೊಂಡು 2-3 kg-ವರೆಗೆ ಹಿಡಿಬೋದು ಸರ್ ಇದರಲ್ಲಿ. ಇದು ರೌಂಡ್ ಬೀಸ್ತೀವಿ ಥರ ರೌಂಡಾಗಿ ಬರುತ್ತೆ. ಇದೆಲ್ಲ ನಟ್ಟಿ ನೋಡಿ ಸರ್. ಹರಿಯೋ ನೀರು ತುಂಬ ಫಾಸ್ಟಾಗಿ ಬರ್ತಾ ಇರುತ್ತೆ ನೀರು ನೋಡಿ. ತುಂಬ ನೀರು ಫಾಸ್ಟಾಗಿ ನೀರಲ್ಲಿ ಅಂತ ಹಾಕೋದಿಲ್ಲ ಸರ್. ಇದು ನಟ್ಟು ನೋಡಿ, ಇದೆ ನೋಡಿ. ಇದು ಸ್ವಲ್ಪ ಹೆವಿ ಆಗಿರುತ್ತೆ, ಅದು ಹೆವಿ ಇರುತ್ತೆ ಸರ್. ಇದು ನೋಡಿ, ಇದು ನಟ್ಟಿದೆಲ್ಲ ಸ್ಟೀಲ್ದು. ಇದು ಹೊಡೆದ ಅಂದರೆ ಸುಮಾರಾಗಿ ಒಂದು 30 ಅಡಿ ಅಗಲ ಹೋಗುತ್ತೆ. ಇದು ಈ ಬಲೆ ಬಂದು ಒಂದು 6 kg-ವರೆಗೆ ಏಟ್ ಇರುತ್ತೆ. ಇದು ನಟ್ಟು ಸ್ಟೀಲ್ದೆಲ್ಲ ಇದೆಲ್ಲ. ಈ ಥರದ್ದು ಇದು ತುಂಬ ಬೀಸ್ಬಿಟ್ಟು ಆಚೆಗಡೆ ಇದೇನಾಗುತ್ತೆ, ಒಳಗೆ ಜನ ಮುಳುಗ್ತಾರೆ. ನೀರೊಳಗೆ ಹೋಗಿ ಏನು ಮಾಡ್ತಾರೆ, ಅದು ಫಿಶ್ ಹಂಗೆ ನೆಟ್ಟೆ ಇದು ಮಾಡ್ತಾರೆ, ಕವರ್ ಮಾಡಿ ಕೈ ಎಲ್ಲ ಸೈಲ್ ಸುತ್ತಾ ಇರ್ತೀವಿ ಇವೆಲ್ಲ. ಹೀಗೆ ಸೊ ಇದು ಕ್ಯಾಶ್ ನಟ್ ಅಂದ್ಬಿಟ್ಟು. ಅಂದಾಜು ಎಷ್ಟು ವೆರೈಟೀಸ್ ಇದೆ ಸರ್ ಬಳೆಯಲ್ಲಿ? ಸರ್ ಎಲ್ಲ ಎರೋಟಿ, ನಾನು ಹೇಳ್ತಾ ಇರೋಲ್ಲ ಎರೋಟಿನೇ ಅಲ್ಲ. ಒಂದು ಅಂದಾಜು ಎಷ್ಟು ವೆರೈಟೀಸ್ ಇದೆ ಸರ್? ಸುಮಾರಾಗಿ ಒಂದು ಕೆಲವು ಆ ಕಾಲದಿಂದ ಈ ಕಾಲದವರೆಗೂ ಒಂದು 50-60 ಎರೋಟಿ ಬಲೆಗಳು ಇರ್ತವೆ ಸರ್, ಎಲ್ಲ ಥರ. ಸೊ ಈ ನಟ್ಟಿ ನೋಡಿ ಸರ್. ಇದು ಅಂದರೆ ಈಗ ಶಿಪ್ಪಿಗೆ ಯೂಸ್ ಮಾಡೋದು ಬೇರೆ, ಯೂಸ್ ಮಾಡೋದು ಇದೆ, ನಾನದೋಣಿ ಇದೆ. ಇದು ನಮ್ಮ ಕರ್ನಾಟಕದಲ್ಲಿ ಕೈಯಲ್ಲಿ ಬೀಸೋವಂಥವು ಇದೆ, ಚಿಕ್ಕ ಚಿಕ್ಕ ನಾಲೆಗಳಲ್ಲಿ, ಕೆರೆಗಳಲ್ಲಿ ಎಲ್ಲ ಥರ ಬಲೆಗಳಿದೆ ನಮ್ಮ ಹತ್ರ ನೋಡಿ ಸರ್. ಇದೆಲ್ಲ ಇದು 25 ಗ್ರಾಮಿಂದ ಹಿಡ್ಕೊಂಡು ಒಂಥರ ಸೊಸ್ಲು ಮೀನು ಅಂತ ಬರುತ್ತೆ, ಸಣ್ಣ ಇರುತ್ತೆ. ಅದು ಸುಮ್ಮ ನೋಡಿ ಇಲ್ಲಿ ಹಾಕಿದ್ರೆ ನಟ್ಟಿ ಇದು. ಇದರಲ್ಲಿ ಈ ಮೇಲೆಯಿಂದ ಕೆಳಗೆವರೆಗೂ ಒಂದೇ ಸಮ ಇರುತ್ತೆ ಸರ್. ಇದೆಲ್ಲ ಇದು ಫುಲ್ಲು ಏನಾಗುತ್ತೆ ಅಂದರೆ ನಟ್ಟು ತುಂಬ ಇದಾಗುತ್ತೆ ಸರ್. ಇದು ಬ್ಲೂ ಕಲರ್ ಇದೆಲ್ಲ. ಈ ಬ್ಲೂ ಕಲರ್ ಬಂದು ನೀರು ವೈಟ್ ಇರೋಂಥ ನೀರಲ್ಲಿ ಇರುತ್ತಲ್ಲ, ಹರಿಯೋ ನೀರು, ಕುಡಿಯೋ ನೀರು ಇರುತ್ತಲ್ಲ, ಆ ಥರದಲ್ಲಿ ಬಿಟ್ಟರೆ ಕಾಣಿಸೋದಿಲ್ಲ ಕಣ್ಣಿಗೆ ಫಿಶ್ಗೆ. ಹಂಗೆ ಇದು ಇರುತ್ತೆ. ಇದೆಲ್ಲ ಇದು ಹಸಿರು ನೀರು ಬರುತ್ತೆ ನೋಡಿ, ಸ್ವಲ್ಪ ನೀರೆಲ್ಲ ಹಸಿರು ನೀರಲ್ಲಿ ಬಿಟ್ಟರೆ ಇದು ನಟ್ಟು ಕಾಣಿಸೋದಿಲ್ಲ ಕಣ್ಣಿಗೆ. ಅದೇ ಥರ ಇರುತ್ತೆ ಫುಲ್ ಎಲ್ಲ ಇದೆಲ್ಲ ಸರ್. ಇದರಲ್ಲಿ ಮಿನಿಮಮ್ ಈ ಫಿಶ್ ಇದರಲ್ಲಿ ಬಂದು 1 kg-ಯಿಂದ 100 kg ಇರ್ಬೋದು ಸರ್. 1 kg 100 kg 100 kg ಮೀನುವರೆಗೂ ಕೆಪಾಸಿಟಿ ಇರುತ್ತೆ ಈ ಫಿಶ್ ನಟ್ಟಲ್ಲಿ. ಒಂದು ವೆಯ್ಟ್ ಎಲ್ಲ ಎಷ್ಟು ಬರುತ್ತೆ ಸರ್? ಈಗ 100 kg ಮೀನು ಇದ್ರೆ ಬರುತ್ತೆ. ಅಲ್ಲ, ಬಳೆ ಎಷ್ಟು ವೆಯ್ಟ್ ಬರುತ್ತೆ? ಇದು ಬಂದು 12 kg ಬರುತ್ತೆ ಸರ್. 100 kg 1 ಕ್ವಿಂಟಲ್ ಅಲ್ಲ. ಇದು ಈ ಫಿಶ್ ಈ ನಟ್ಟು ಬಂದು ಒಂದು 8 kg 9 kg ಬರುತ್ತೆ ಸರ್. ಈ ನಟ್ಟು ಇದು ಬಂದು ಕೆಳಗೆ ಒಂದು ನಟ್ಟು ಹಾಕಿರ್ತೀವಿ ನೋಡಿ ಈ ಥರದ್ದು. ಇಲ್ಲಿ ಹಾಕಿ ನೋಡಿ ಇದು.
ಗೊತ್ತಾಗುತ್ತಲ್ಲ ಇದು ಓಕೆ ಗೊತ್ತಾಯ್ತು. ಇದು 7 kg ಬಂದಿರುತ್ತೆ ಸರ್. 2 kg ನಟ್ ಬಂದಿರುತ್ತೆ, 7 kg ಇರುತ್ತೆ ಇದೆಲ್ಲ. ಇಲ್ಲೇನ ಕಾಣಿಸ್ತದ ಮೆಲ್ಲಿ ಕಾಲಿ ತುಂಬ ವೈಟ್ ಇದೆಲ್ಲ ಇದು. ಹೌದು ಸರ್. ಇದು ಬಂದು ನೋಡಿ ಸರ್ ಕೆಳಗೆ ಇಲ್ಲಿ ನೋಡಿ ಒಂದು ಕಡೆ ಇದು ನೀರು ಕೆಳಗೆ ಹೋಗುತ್ತೆ ಸರ್. ಇದು ಓಕೆ ಕೆಳಗಿಂತ ಕೆಳಗೆ ಡೌನ್ ಡೌನ್ಗೆ ಹೋಗುತ್ತೆ ನೋಡಿ. ಈ ಥರ ಇದು ದಾರ ಹಾಕಿರ್ತೀವಿ ನೋಡಿ ಇಲ್ಲಿ. ಓಕೆ 8 kg. ಇದು ಉದ್ದ ಬಂದು ಇದು 1000 ಅಡಿ 1000 ಅಡಿ ಉದ್ದ ಇರುತ್ತೆ ಸರ್. ಹಿಂಗೆ ಹಿಂಗೆ ಉದ್ದಕ್ಕೆ ಇದು ಹೈಟ್ ಬಂದ್ಬಿಟ್ಟು 20 ಅಡಿ ಇರುತ್ತೆ ಇದು. ಸರ್ ಬನ್ನಿ. ಹಾಂ ಆಯ್ತು ಸರ್. ಇದೊಂದೇ ಒಂದು ಹೇಳ್ಬಿಡ್ಲ ಇದೊಂದು ಸರ್. ಈ ನಟ್ಟಿದಲ್ಲ ಇದು ನೋಡಿ. ಇದು ಹೆಂಗಂದ್ರೆ ಇದು ಎಲ್ಲ ಕೈಯಲ್ಲಿ ಬೀಸ್ತಾರೆ ನೋಡಿ. ಇದೆಲ್ಲ ಇದು ಹಿಂಗಿದಲ್ಲ ಸರ್. ಇದೆಲ್ಲ ಕೈಯಲ್ಲಿ ಹೆಂಗಂದ್ರೆ ನೋಡಿ. ಇದು ಹಿಂಗಿದಲ್ಲ ನೋಡಿ ಸರ್. ಹಿಂಗೆ ನೋಡಿ ಹಿಂಗೆ ಬಿಸಾಕಿದ್ರೆ ಚಟ್ನಿ ಥರ ಬರುತ್ತೆ ಸರ್. ಮುಂದೆಗಡೆ ಓಪನ್ ಆಗುತ್ತೆ ಇದು. ಇಲ್ಲಿ ನಮ್ಗೆ ಫಿಶ್ ಬೇಕು ಅಂದರೆ ನೋಡಿ ಇದು ಇದೆಲ್ಲ ಇದು ಮೇಲಕ್ಕೆ ಹೋಗುತ್ತೆ ಸರ್. ಇದು ಹಿಂಗೆ ಮೇಲೆ ಹೋದ್ರೆ ಫಿಶ್ ಅನ್ನೋದು ನಟ್ಟು ದಾರ ಬಂದು ಮೇಲೆ ಎಲ್ಲ ಫುಲ್ ಹೊಲ್ಟಾಗುತ್ತೆ ಸರ್. ಫಿಶ್ ಎಲ್ಲ ಇದ್ರೊಳಗೆ ಬಂದಿರುತ್ತೆ ಸರ್. ಈ ಥರ ಬೆಂಡಿಂಗ್ ಹೆಂಗೆ ನೋಡಿ ಈ ಥರ ಬರುತ್ತೆ ಫಿಶ್ ಎಲ್ಲ ನಟ್ಟೆಲ್ಲ. ತುಂಬ ಚೆನ್ನಾಗಿ ಈಜಿ ಮಕ್ಕಳೆಲ್ಲ. ನೆಟ್ಟಿಗೆ ಏನು ಸರ್? ಇದು ಕ್ಯಾಸ್ಟ್ ನಟ್ ಸರ್ ಇವೆಲ್ಲ. ಕ್ಯಾಸ್ಟ್ ನಟ್. ಹೌದು ಸರ್. ಎಲ್ಲ ಬೀಸೋ ಬಲೆ ಅಂತಾರೆ ಇವೆಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.